ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಪಾಸ್ ಆಗಿದ್ದೀರಿ ಕಂಗ್ರ್ಯಾಚುಲೇಷನ್ಸ್. ಮತ್ತು ಭಾಳಷ್ಟು ವಿದ್ಯಾರ್ಥಿಗಳಿಗೆ NC ಅಂತ ಬಂದಿದೆ. ಸಬ್ಜೆಕ್ಟ್ ಮುಂಭಾಗದಲ್ಲಿ ನಿಮಗೇನಾದರೂ NC ಅಂತ ಬಂದಿದ್ದರೆ ಸೊ ಅದಕ್ಕೆ ಏನು ಮಾಡಬೇಕು ಅಂತ ನೀವು ಹುಡುಕ್ತಾ ಇದ್ದರೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಫಸ್ಟ್ ಆಫ್ ಆಲ್ ತಿಳ್ಕೊರಿ, NC ಅಂದರೆ ಏನು ಅಂದರೆ ನಾಟ್ ಕಂಪ್ಲೀಟೆಡ್. ಮೊದಲು ಏನು ಮಾಡ್ತಿದ್ರು ಅಂತಂದರೆ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಫೇಲ್ಡ್ ಅಂತ ಕೊಡ್ತಿದ್ರು ಸಬ್ಜೆಕ್ಟಲ್ಲಿ. ಸಬ್ಜೆಕ್ಟ್ ಮುಂದೆ F ಅಂತ ಬರ್ತಿತ್ತು, ಆಮೇಲೆ ಟೋಟಲ್ ರಿಸಲ್ಟ್ ಮುಂದೆ F ಅಂತ ಬರ್ತಿತ್ತು. ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ ಹೊಸದಾಗಿ ವಿದ್ಯಾರ್ಥಿಗಳಿಗೆ 3 ಎಕ್ಸಾಮ್ ಮಾಡಿರೋದ್ರಿಂದ ನಾಟ್ ಕಂಪ್ಲೀಟೆಡ್ ಅಂತ ಕೊಡ್ತಾ ಇದ್ದಾರೆ. ಫೇಲ್ ಅಂತ ಕೊಡ್ತಾ ಇಲ್ಲ, ಇಲ್ಲಿ ನಾಟ್ ಕಂಪ್ಲೀಟೆಡ್. ಅದರ ಮೀನಿಂಗ್ ಫೇಲೇ, ನೀವು ಸಬ್ಜೆಕ್ಟ್ ಪಾಸ್ ಆಗಿಲ್ಲ ಅಂತ. ಸೊ ಇಲ್ಲಿ ಸಬ್ಜೆಕ್ಟ್ ಮುಂದುಗಡೆ NC ಅಂತ ಬಂದಿದ್ದಾರೆ, ಅದು ನಿಮ್ಮ ಸಬ್ಜೆಕ್ಟ್ ಫೇಲ್ ಆಗಿದ್ದೀರಾ. ರಿಸಲ್ಟಲ್ಲಿ ಕೂಡ NC ಅಂತ ಬಂದಿದ್ದಾರೆ, ಅದು ನೀವು ಫೇಲ್ ಆಗಿದ್ದೀರಾ ಅಂತ ಅರ್ಥ. ಅದಕ್ಕೆ ನೀವೇನು ಮಾಡಬೇಕು, ರಿವ್ಯಾಲ್ಯೂಯೇಷನ್ ಹಾಕ್ಬೋದು. ಅಥವಾ ಇಲ್ಲಪ್ಪ ಅಂತಂದರೆ ಯಾವುದೋ ಎಕ್ಸಾಮ್ 2 ಕೂಡ ನೀವು ಅಟೆಂಡ್ ಆಗ್ಬೋದು. ಎಕ್ಸಾಮ್ 2 ಇದೆ, ಎಕ್ಸಾಮ್ 3 ಇದೆ. ಅಲ್ಲಿ ತನಕ ನೀವು ಸಬ್ಜೆಕ್ಟ್ ಪಾಸ್ ಆಗೋದಿಲ್ಲ, ಅಲ್ಲಿ ತನಕ ನಿಮ್ಗೆ ಏನಂತಂದರೆ NC ಅಂತ ಬರುತ್ತೆ. ಓಕೆನಾ. ಸೊ NC ಅಂತಂದರೆ ಅರ್ಥ ನೀವು ಫೇಲ್ ಆಗಿದ್ದೀರಾ ಅಂತ ಅರ್ಥ. ಅದನ್ನು ನೀವು ರಿವ್ಯಾಲ್ಯೂಯೇಷನ್ ಹಾಕಿ ಪಾಸ್ ಮಾಡ್ಕೊಳ್ರಿ. ಇಲ್ಲಪ್ಪ ಅಂದರೆ ಇನ್ನೊಂದು ಎಕ್ಸಾಮ್ 2 ಅನ್ನು ಕಟ್ಟಿದ್ರು ಪಾಸ್ ಮಾಡ್ಕೋಬೇಕಾಗತ್ತೆ. ಓಕೆನಾ. ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು.